ಸರ್ ಪ್ರೈಸ್ ಇದು 2,60,000 ಅಂತ ಕೋಟ್ ಮಾಡ್ತಿದ್ದೀವಿ. 2.5 ಲಕ್ಷ ಬಂದ್ರೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಜಸ್ಟ್ 3 ಲಕ್ಷ ತಗೊಂಬನ್ನಿ, XUV 500 ತಗೊಂಡೋಗ್ಲಿ ಸರ್. ಏನು ತಗೊಂಡು ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ಫ್ಯೂಲ್ ಟಾಪ್ ಅಪ್ ಮಾಡಿ ಗಾಡಿ ದೇವ್ರ ಹೆಸರು ಹೇಳ್ಕೊಂಡು ಓಡ್ಕೊಬೇಕು ಸರ್ ಅಷ್ಟೇ. 2,90,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಏನು ತಗೊಂಡೋಗಿ ಏನು ಆಫ್ಟರ್ ಮಾರ್ಕೆಟ್ ಏನು ಖರ್ಚು ಮಾಡಂಗಿಲ್ಲ, ತಗೊಂಡ್ ಬರೀ ಪೂಜೆ ಮಾಡಿಸಿ ಓಡಿಸ್ಬೇಕು ಆ ಮಟ್ಟಿಗಿದೆ. 6,50,000 ಕೋಟ್ ಮಾಡ್ತಿದ್ದೀವಿ ಸರ್. ಒಂದು 6,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ 4.5 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು ಇದು 4,50,000 ಕೋಟ್ ಮಾಡ್ತಿದ್ದೀವಿ. ಒಂದು 4,25,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀವಿ. 16 ಮಾಡಲು ಸಿಂಗಲ್ ಓನರ್, ಬರೀ 48,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೇನೆ, ನಿಮಗೆ ಕಾರ್ಸ್ ಪಾಯಿಂಟಿಗೆ ಬಂದಿದ್ದೀನಿ. ಯಾರಾದರೂ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ನಿಮಗೆ ಕಾರ್ಸ್ ಪಾಯಿಂಟು. ಸೊ ನಮ್ಮ ಜೊತೆ ಏಜಾಜ್ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಂಡು ಸರ್. ನಮಸ್ಕಾರ ಸರ್. ನಮಸ್ಕಾರ ಸುನಿಲ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸುನಿಲ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕಾರ್ಸ್ ಪಾಯಿಂಟ್? ಸುನಿಲ್, ಇವತ್ತು ನಮ್ಮ ಬಡ್ಜೆಟ್ ಆಲ್ಮೋಸ್ಟ್ ಅರೌಂಡ್ 2.5 lakhs ಇಂದ ಸ್ಟಾರ್ಟ್ ಆಗಿ ಒಂದು 16-17 lakhs ವರೆಗೂ ಇಟ್ಕೊಂಡಿದ್ದೀವಿ. 16-17 lakhs. ವರೆಗೂ. ಸೊ ಅಲ್ಲಿ ಗಂಟ ವೆಹಿಕಲ್ಸ್ ಇದೆ ಸರ್, ಬಟ್ ಏನಾದರೂ ಲೋನ್ ಅಂತ ನೋಡ್ತಾರೆ ಸರ್? ಲೋನ್ ಎಲ್ಲ ಹೆಂಗೆ ಸುನಿಲ್? ಎಂಟೈರ್ ಕರ್ನಾಟಕ ಯಾವುದೇ ಮೂಲೆ ಇದ್ರೂ ಕೂಡ ನಾವು ಲೋನ್ ಮಾಡ್ಕೊಡ್ತೀವಿ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಿದ್ರೆ ಕಸ್ಟಮರ್ ಪ್ರೊಫೈಲ್ ತುಂಬಾ ಚೆನ್ನಾಗಿರಬೇಕು. ಸಿಬಿಲ್ ಎಲ್ಲ ತುಂಬಾ ಚೆನ್ನಾಗಿ ಬೇಸ್ಡ್ ಆನ್ ಸಿಬಿಲ್ ಇರುತ್ತೆ. ಎಂಟೈರ್ ಕರ್ನಾಟಕ ಯಾವುದೇ ವೆಹಿಕಲ್ 2013 ಮೇಲೆ ಯಾವುದೇ ವೆಹಿಕಲ್ ಇದ್ರೂ ನಾವು ಮಾಡ್ಕೊಡ್ತೀವಿ. ಓಕೆ, 2013 ಮೇಲೆ ಯಾವುದೇ ವೆಹಿಕಲ್ಸ್ ಇದ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿರೋ ಆಬ್ವಿಯಸ್ಲಿ ನಿಮಗೆ ಲೋನ್ ಆಗೇ ಆಗುತ್ತೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ ಲೊಕೇಶನ್ ಕಾರ್ಸ್ ಪಾಯಿಂಟ್ ಸರ್? ಸುನಿಲ್, ಕಾರ್ಸ್ ಪಾಯಿಂಟ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ BTM ಸೆಕೆಂಡ್ ಸ್ಟೇಜು NS ಪಾಳ್ಯ ಅಂತ ಬರುತ್ತೆ. ಸೊ ಯಾರಿಗಾದ್ರೂ ಅಡ್ರೆಸ್ ಗೊತ್ತಾಗೋದಿಲ್ಲ ಅಂತಂದ್ರೆ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಬೇಕಾದ್ರೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಲೊಕೇಶನ್ ಅಂತ ಮೆಸೇಜ್ ಮಾಡಿದ್ರು ಕೂಡ ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ ಸುನಿಲ್. ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗಿ ತಲೆ ಕೆಡಿಸ್ಕೊಂಡು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನಮಗೆ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್, ನಮ್ಮ ವ್ಯೂಸ್ಗೆ ಏನಕ್ಕೆ ಕಾರ್ಸ್ ಪಾಯಿಂಟ್ಗೆ ಬರಬೇಕು ಅಂತ ಯೋಚನೆ ಮಾಡಬೇಕು ಸುನಿಲ್? ಈ ಪ್ರಶ್ನೆ ನಾನು ಪ್ರತಿಯೊಬ್ಬರಿಗೂ, ಒಂದು ವ್ಲಾಗರ್ಸ್ ಆಗಿರಲಿ, ಇನ್ಫ್ಲೂಯೆನ್ಸರ್ಸ್ ಆಗಿರಲಿ, ಯಾರೇ ಯೂಟ್ಯೂಬರ್ಸ್ಗೂ ಪ್ರತಿಯೊಂದು ಶೋರೂಮಲ್ಲಿ ಪ್ರಶ್ನೆ ಕೇಳಬೇಕು ಅನ್ನೋದು ನನ್ನ ದೊಡ್ಡ ಉದ್ದೇಶ. ಸೊ ನೋಡಿ, ಶೋರೂಮ್ಗಳು ನಿಮಗೆ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ 10 ಶೋರೂಮ್ ಸಿಗ್ತಿದೆ ಈ ನಡುವೆ. ಸೊ ಇವಾಗ ಜನರಿಗೆ ತುಂಬಾ ಕನ್ಫ್ಯೂಷನ್ ಇದೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಬಟ್ ನಾನು ಏನಕ್ಕೆ ಕಾರ್ಸ್ ಪಾಯಿಂಟ್ ಅಂತ ಹೇಳ್ತೀವಿ ಅಂತಂದ್ರೆ, ನಾವು ನನಗೋಸ್ಕರ ಕಾರ್ ತಗೋಬೇಕಂದ್ರೆ ನಾನು ಏನೇನೆಲ್ಲ ನೋಡ್ತೀನೋ ನಮ್ಮ ಕಸ್ಟಮರ್ಸ್ಗೋಸ್ಕರ ನಾವು ಅದೆಲ್ಲ ನೋಡಿ ನಂತರ ಗಾಡಿಗಳು ಪಾರ್ಕ್ ಮಾಡೋದು. ಸೊ ಯಾವ್ದು ಗಾಡಿ ಸಿಗ್ತಿದೆ ಪ್ರತಿಯೊಂದು ಗಾಡಿ ಮಾರಕ್ಕೆ ಹೋಗೋದಿಲ್ಲ ನಾವು. ನಮ್ಮ ಹತ್ರ ಸಿಗುವಂಥದ್ದು ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಸಿಗುತ್ತೆ. 1-2 ಗಾಡಿ ಚೆನ್ನಾಗಿದೆ ನಿಮಗೆ ಸೆಕೆಂಡ್ ಓನರ್ ಸಿಗುತ್ತೆ. ಥರ್ಡ್ ಓನರ್, ಫೋರ್ತ್ ಓನರ್. ನೀವು 3 ವರ್ಷದಿಂದ ನಮ್ಮ ಹತ್ರ 3-4 ವರ್ಷದಿಂದ ನೀವು ವಿಡಿಯೋಸ್ ಮಾಡ್ತಿದ್ದೀರಾ. ಇಲ್ಲಿವರೆಗೂ ನೀವು ಥರ್ಡ್ ಓನರ್ ವಿಡಿಯೋ ಇಲ್ಲಿವರೆಗೂ ಯಾವುದು ಮಾಡಿಲ್ಲ. ಸೊ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ. ಡಾಕ್ಯುಮೆಂಟೇಷನ್ ಯಾವುದೇ ರೀತಿ ಇಶ್ಯೂ ಇರೋದಿಲ್ಲ. ಮೆಕ್ಯಾನಿಕಲ್ ಎಕ್ಸ್ಪೆನ್ಸಸ್ 0 ಇರುತ್ತೆ. ಸೊ ಆ ಥರ ವೆಹಿಕಲ್ಸ್ ನಾವು ತಗೋತಾ ಇದ್ದೀವಿ. ಸೊ ಜನ ಇವಾಗ ವಿಡಿಯೋಸ್ ತುಂಬ ಜನ ಮಾಡ್ತಾರೆ, ಬನ್ನಿ ಅಂತ ಕರೆಸ್ಕೋತಾರೆ. ಸೊ ಜನಕ್ಕೆ ಗೊತ್ತಾಗಲ್ಲ ಏನು ನೋಡೋದಕ್ಕೆ. ನಾವು ಪ್ರತಿಯೊಂದು ವೆಹಿಕಲ್ಗೂ 28 ಚೆಕ್ಸ್ ಮಾಡ್ತಾ ಇದ್ದೀವಿ. ಅದು ಬಾಡಿ ಲೈನ್ ಆಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಮೆಕ್ಯಾನಿಕಲ್ ಆಗಿರಲಿ, ಇಂಟೀರಿಯರ್ ಆಗಿರಲಿ, 28 ಚೆಕ್ಸ್ ಮಾಡಿ ಸರ್ಟಿಫೈ ಮಾಡಿ ಯಾವ ವೆಹಿಕಲ್ 4.5 ರೇಟಿಂಗ್ ಇದೆಯೋ ಆ ವೆಹಿಕಲ್ ಮಾತ್ರ ನಾವು ನಮ್ಮ ವೀಕ್ಷಕರಿಗೆ, ನಮ್ಮ ಕಸ್ಟಮರ್ಸ್ಗೋಸ್ಕರ ನಾವು ಇಟ್ಟಿದ್ದೀವಿ. ಓಕೆ, ನೋಡಿ, ಇದೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ನಿಮಗೆ ಗಾಡಿ ತೊಗೊಳಕ್ಕೆ ಏನಾದರೂ ಹುಡುಕ್ತಾ ಇದ್ದೀರಾ ಅಥವಾ ಈ ದಸರಾಗೆ ಏನಾದ್ರು ಗಾಡಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ನೀವು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ಖಂಡಿತ ಸುನಿಲ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್. ಸೊ ಮೊದಲನೇ ಗಾಡಿನೇ ಒಂದು ಚಾಂಪಿಯನ್ ಗೋಲ್ಡ್ ಅಲ್ಲಿ ಒಂದು ಇನೋವಾ ಇದೆ ಸರ್. ಏನ್ ಸರ್ ಡೀಟೇಲ್ಸ್? ಇನೋವಾ 2014 ಮಾಡಲು ಸರ್, ಸೆಕೆಂಡ್ ಓನರ್. ಓಕೆ, ಗಾಡಿ ವಿ ವೇರಿಯಂಟ್ ಅಲ್ಲಿ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಲಾಸ್ಟ್ ಟೈಮ್ ವಿಡಿಯೋಸ್ ಎಲ್ಲ ತುಂಬಾ ಡಿಮ್ಯಾಂಡ್ ಬಂತು ನಮ್ಮ ವ್ಯೂವರ್ಸ್ದು. ಓಕೆ, ಸೊ ಅದಕ್ಕೆ ಈ ಸಲ ವಿಡಿಯೋಗೆ ಇನೋವಾ ತರಿಸಿದ್ದೀನಿ ಸರ್. ಓಕೆ, ನೋಡ್ತಾ ಇರ್ಬೋದು ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿ. ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? 1,10,000 ವಿತ್ ಸರ್ವಿಸ್ CC ಸಮೇತ ಇದೆ ಸರ್. ಓಕೆ, ರೇರ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲಾನು ಇದೆ. ಯಾರಾದ್ರೂ ಒಂದು ಟೊಯೋಟಾ ಇನೋವಾ ಅದು 2.5 B ವೇರಿಯಂಟ್. ಹೌದು ಸರ್. ಸೊ ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಕೂಡ ಇದೆ. ಸೊ ಈ ಇನೋವಾ ಪ್ರೈಸ್ ಏನಾಗುತ್ತೆ ಸರ್? ಸರ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಈ ಕಲರ್ ಗಾಡಿ ಎಲ್ಲೂ ಸಿಗ್ತಲ್ಲ ಮಾರ್ಕೆಟಲ್ಲಿ. ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. 11.5 ಲಕ್ಷ ಹೇಳ್ತಿದ್ದಾರೆ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಒಂದು ಫೈನಲ್ ಅಂದ್ರೆ ಸರ್? ಸೊ 11,25,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 11 ಲಕ್ಷಕ್ಕೆ ನಿಮ್ಗೆ ಒಂದು ಟೊಯೋಟಾ ಇನೋವಾ. ಸೊ ಈ ಇನೋವಾಗೆ ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್? ಅಪ್ ಟು 70-80% ಮಾಡ್ಕೊಡ್ತೀನಿ. 3 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500 ಇದೆ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಎನಿ ಟೈಮ್ ಕಾರ್ಸ್ ಪಾಯಿಂಟ್ ಅಲ್ಲಿ ಇದ್ದೇ ಇರುತ್ತೆ. ಇದೆ ಡೀಟೇಲ್ಸ್ ಇವತ್ತು ಒಂದಲ್ಲ ಸರ್, ಟೋಟಲ್ 5-6 XUV 500 ತರಿಸಿದೀವಿ. ಎಲ್ಲ ವೇರಿಯಂಟ್ ಕೂಡ ಇದೆ ಸರ್. ಇದು ಬಂದ್ಬಿಟ್ಟು 2015 ಮಾಡಲು ಸರ್, ಸಿಂಗಲ್ ಓನರು. ಗಾಡಿ ಬರೀ 60,000 ಓಡಿದೆ ಸರ್. W8 ವೇರಿಯಂಟ್ ಸರ್ ಇದು. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಏನಿದೆ W8.
ಸೊ ಟಾಪ್ ಎಂಡ್ ವೇರಿಯಂಟ್ 2014 ಅಲ್ಲ ಸರ್ ಇದು? ಹೌದು ಸರ್, 2014 ಮಾಡಲು. ಓಕೆ, ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, 6 ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಅಪ್ರಾಕ್ಸಿಮೇಟ್ಲಿ ಡ್ರಿವನ್ ಸರ್ ಇದು ಸರ್ 65,000 ವಿತ್ ಸರ್ವಿಸ್ ರೆಕಾರ್ಡ್ ಸರ್. ಓಕೆ, 65,000 ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಸಿಲ್ವರ್ ಕಲರ್ ಒಂಥರ ಸಕ್ಕತ್ತಾಗಿದೆ ಗಾಡಿ ಕೂಡ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಏನು ತಗೊಂಡೋಗಿ ಏನು ಆಫ್ಟರ್ ಮಾರ್ಕೆಟ್ ಏನು ಖರ್ಚು ಮಾಡಂಗಿಲ್ಲ, ತಗೊಂಡ್ ಬರೀ ಪೂಜೆ ಮಾಡಿಸಿ ಓಡಿಸ್ಬೇಕು ಆ ಮಟ್ಟಿಗಿದೆ. ಸೊ ಈ ಸಲ ಪ್ರೈಸ್ ಈ XUV 500 W8 ಗೆ ಒಂದು 9 lakh ಕೋಟ್ ಮಾಡ್ತಿದ್ದೀವಿ ಸರ್. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಪ್ರೈಸ್ ಅಂತ ಎಷ್ಟಕ್ಕೆ ಸರ್? ಒಂದು 8,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 8.5 ಲಕ್ಷಕ್ಕೆ 2014 ಮಾಡಲಿ ಮಾಡಲು ಸರ್. 15 ಮಾಡಲು XUV 500 ಬರೀ ಸಿಂಗಲ್ ಓನರ್ ಗಾಡಿ ಸಿಗ್ತದೆ ಸರ್. ಓಕೆ, ಅದು ನಿಮಗೆ ಲೆಸ್ ಡ್ರಿವನ್ ಆಗಿದೆ ಒಂದು XUV 500. ಸೊ ಸಿಲ್ವರ್ ಬೇಡ ನನಗೆ, ವೈಟ್ ಕಲರೇ ಬೇಕು ಅನ್ನೋರಿಗೆ ವೈಟ್ ಕಲರ್ ಕೂಡ ಇದೆ. 2012 ಮಾಡಲು ಸರ್, ಸಿಂಗಲ್ ಓನರ್ ಸರ್, W8 ವೇರಿಯಂಟ್. ಕಮ್ಮಿ ಬಜೆಟ್ ಅಲ್ಲಿ ಬೇಕಾದ್ರೂ ಅದು ಕೂಡ ಆಪ್ಷನ್ ಇದೆ ನಮ್ಮ ಕಾಸ್ಟ್ ಪಾಯಿಂಟ್ ಅಲ್ಲಿ. ಇದು ಕೂಡ ಬಿಲೋ 1 lakh ಓಡಿದೆ ಗಾಡಿ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಸರ್, ಏನು ಖರ್ಚಿಲ್ಲ ಸರ್ ಗಾಡಿಯಲ್ಲಿ. ಓಕೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸರ್. ಓಕೆ, ಇದೆ ಎಷ್ಟು ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ? 93,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ ಸರ್. ಓಕೆ, ನೋಡಿ ಯಾರಾದ್ರೂ ಒಂದು XUV 500 ನೋಡ್ತಿರೋರಿಗೆ ಸಖತ್ತಾಗಿದೆ ನಿಮಗೆ. ಇದು ಕೂಡ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, 6 ಏರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಒಂಥರ ಲೋ ಬಜೆಟ್ ಅಲ್ಲಿ ಒಂದು 7 ಸೀಟರ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು XUV 500. ಖಂಡಿತ ಸರ್. ಏನು ಸರ್ ಪ್ರೈಸ್ ಇದು? 6,50,000 ಕೋಟ್ ಮಾಡ್ತಿದ್ದೀವಿ ಸರ್. ಒಂದು 6,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಬರೀ 6 ಲಕ್ಷಕ್ಕೆ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ಅದೇ ನೀವು Ertiga ತಗೋಬೇಕು ಅಂದ್ರೆ 6.5 ಲಕ್ಷ ಕೊಡಬೇಕಾಗಿದೆ. 2012 ಡೀಸೆಲ್ ಗಾಡಿ. ಬಟ್ ಇಲ್ಲಿ ಸಿಂಗಲ್ ಓನರ್ ಒಂದು XUV 500 ತಗೊಳ್ಬಹುದು. ಅದಕ್ಕಿಂತ ಒಂಥರ ಗತ್ತು ಬೇರೆ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಸಿಲ್ವರ್ ಕಲರ್ ಅಲ್ಲಿ ಇನ್ನೊಂದು XUV 500 ಇದೆ. ಸೊ ಇದು ಡೀಟೇಲ್ಸ್ 2016 ಮಾಡಲು ಸರ್, W8 ವೇರಿಯಂಟ್, ಸೆಕೆಂಡ್ ಓನರ್. ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ದಾರೆ. ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, 8 ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮ್ಮ ಗಾಡಿಲಿ. ಸೊ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs, ORVMs, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲಾನು ಬರುತ್ತೆ ಗಾಡಿಲಿ. ಸೊ ಇದು ಕೂಡ W8 ಅಲ್ಲ ಸರ್? W8 ಸರ್ ಇದು. ಓಕೆ, ರೇರ್ ನಿಮಗೆ ಡಿಫಾಗರ್ ವೈಪರ್ 2016 ಮಾಡಲ್ ಗಾಡಿ. 16 ಮಾಡಲ್ ಸರ್, ಸೆಕೆಂಡ್ ಓನರ್. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 9,50,000 ಕೋಟ್ ಮಾಡ್ತಿದ್ದೀವಿ. ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ ಸರ್, ಒಂದು 9 lakh ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ 9 ಲಕ್ಷಕ್ಕೆ 2016 ಮಾಡಲ್ ಸಿಗ್ತದೆ ಸರ್. XUV 500 100% ಸರ್. ಓಕೆ, ನೀವು ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಈ ಗಾಡಿಗೆಲ್ಲ ಲೋನ್ ಅಂದ್ರೆ ಏನು ಯೋಚನೆ ಮಾಡೋರಿಗೆ ಸರ್? ಅಪ್ ಟು 80% ಆಗುತ್ತೆ ನಮ್ಮಲ್ಲಿ ಲೋನ್ಸ್. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ 90% ಕೂಡ ಆಪ್ಷನ್ಸ್ ಇದೆ. ಜಸ್ಟ್ 3 ಲಕ್ಷ ತಗೊಂಬನ್ನಿ, XUV 500 ತಗೊಂಡೋಗ್ಲಿ ಸರ್. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಬೇರೆ 3 ಲಕ್ಷಕ್ಕೆ ಡೌನ್ ಪೇಮೆಂಟ್ ನಿಮಗೆ XUV 500 ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಈ 3 ಗಾಡಿಲೂ ಬೇಡ, ವಿತ್ ಸನ್ರೂಫೇ ಬೇಕು ಅನ್ನೋರಿಗೆ ನಿಮಗೆ ವಿತ್ ಸನ್ರೂಫ್ ಕೂಡ ವೈಟ್ ಕಲರ್ ಇದೆ. ಇದು ಡೀಟೇಲ್ಸ್ ಸರ್. 2016 ಮಾಡಲು 2016 ಮಾಡಲು ಸಿಂಗಲ್ ಓನರ್ ಸರ್. ಬರೀ 48,000 ಕಿಲೋಮೀಟರ್ ಓಡಿದೆ ಸರ್. ಸರ್ ಲೆಸ್ ಡ್ರಿವನ್ ಗಾಡಿ, ಲೆಸ್ ಡ್ರಿವನ್ ವೆಹಿಕಲ್ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಒಂದು XUV 500 ಅದು W10 ವಿತ್ ಲೆಸ್ ಡ್ರಿವನ್ ವೆಹಿಕಲ್ ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಸರ್. ಬ್ರ್ಯಾಂಡ್ ನ್ಯೂ ಇದೆ ಸರ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಏನು ಗಾಡಿ ಎಲ್ಲೂ ರೆಫ್ಯೂಸ್ ಆಗಿ ಸರ್, ಒಂದು ಪೀಸ್ ಕೂಡ ಯಾವ್ದು ಪೈಂಟ್ ಇಲ್ಲ ಸರ್ ವೆಹಿಕಲ್ ಅಲ್ಲಿ. ಓಕೆ, ಸೊ ಒಂದು ಬ್ರಷ್ ಚಿಪ್ ಕೂಡ ಆಗಿಲ್ಲ ಸರ್. ಆ ತರ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಸರ್. ಸೊ ನೋಡಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಗಾಡಿ XUV 500 ಅದು ನಿಮಗೆ ಮಿಂಟ್ ಕಂಡೀಷನ್ ಅಲ್ಲಿ ಲೆಸ್ ಡ್ರಿವನ್ ವೆಹಿಕಲ್ ಬೇಕು ಅನ್ನೋರಿಗೆ ಆರಾಮಾಗಿ ಬರ್ಬೋದು. ಕಾಸ್ಟ್ ಪಾಯಿಂಟ್ ಅಲ್ಲಿ ವೈಟ್ ಕಲರ್ ಒಂದು XUV 500 ನಿಂತಿದೆ. ಸೊ ಏನು ಸರ್ ಇದು ಡೀಟೇಲ್ ಪ್ರೈಸ್ ಸರ್? ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀವಿ, ಒಂದು 11,25,000 ಗೆ 2016 ಮಾಡಲು W10 ಸಿಗುತ್ತೆ ಸರ್. ಓಕೆ, ಅದು ನಿಮಗೆ W10 ಟಾಪ್ ಎಂಡ್ ವೇರಿಯಂಟ್ ಸಿಗ್ತದೆ. ಅದು 2016 ಮಾಡಲ್ ಗಾಡಿ. 16 ಮಾಡಲು ಸಿಂಗಲ್ ಓನರ್, ಬರೀ 48,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಸೊ ನಮ್ಮ ಮುಂದೆ ಒಂದು ಪೋಪಾ ಕಲರ್ ಒಂದು ಹುಂಡೈ ವರ್ನ ಇದೆ. ಇದ್ರ ಡೀಟೇಲ್ಸ್ ಸರ್? ಹೌದು ಸರ್. ಸರ್ ಕಮ್ಮಿ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ವೆಹಿಕಲ್ ಹುಡುಕ್ತವ್ರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ವರ್ನ ಫ್ಲೂಡಿಕ್, ಅದು ಕೂಡ SX ವೇರಿಯಂಟ್, ಫಸ್ಟ್ ಓನರ್ ಗಾಡಿ. ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿಲಿ ಎಲ್ಲೂ ಡೆಂಟು ಸ್ಕ್ರಾಚಸ್ ಅಂತದ್ದು ಏನು ಕಾಣಿಸಲ್ಲ ಸರ್ ಗಾಡಿಯಲ್ಲಿ. ಅದು ಫಸ್ಟ್ ಓನರ್ ವೆಹಿಕಲ್ ಸರ್. ಓಕೆ, ಡಿಫಾಗರ್ ಎಲ್ಲ ಇದೆ. ನೀವು ನೋಡ್ತಾ ಇರ್ಬೋದು ಹುಂಡೈ ವರ್ನ SX ಟಾಪ್ ಎಂಡ್ ವೇರಿಯಂಟ್. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಕೂಡ ಇದೆ ನಿಮಗೆ. ಡೀಸೆಲ್ ಅಲ್ಲ ಸರ್, ಇದು ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೇರಿಯಂಟ್, ಬಟ್ ನೋಡಕ್ಕಂತೂ ಕ್ಲಾಸಿ ಲುಕ್ ಅಲ್ಲಿ ಇದೆ ಒಂದು ಹುಂಡೈ ವರ್ನ. ಅದು ಫ್ಲೂಡಿಕ್ ವರ್ಷನ್. ಸೊ ಪ್ರೈಸ್ ಏನಾಯ್ತು ಸರ್? ಇದು ಕಮ್ಮಿ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ನೋಡ್ತವ್ರಿಗೆ ಒಂದು ತುಂಬಾ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. 3,75,000 ಕೋಟ್ ಮಾಡ್ತಿದ್ವಿ. ಫೈನಲ್ ಟು ಫೈನಲ್ ಹೇಳ್ಬಿಡ್ತೀವಿ, ಒಂದು 3,50,000 ಗೆ ವರ್ನ ಫ್ಲೂಡಿಕ್ ಸಿಗ್ತಿದೆ ಸರ್. ಓಕೆ, 3,50,000 ಗೆ 2012 ಮಾಡಲ್ ಗಾಡಿ, ಒಂದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಒಂದು ಹುಂಡೈ ವರ್ನ ಫ್ಲೂಡಿಕ್ ಪೆಟ್ರೋಲ್ ವೇರಿಯಂಟ್ ಗಾಡಿ. ಲಕ್ಸುರಿ ಆಗಿದೆ ಸರ್. ಒಂದು ಕಾಂಪ್ಯಾಕ್ಟ್ ವೆಹಿಕಲ್, ಸೆಡನ್ ವೆಹಿಕಲ್ ಯಾರಾದ್ರೂ ನೋಡ್ತಾರೋ ಒಂದು ತುಂಬಾ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದೇ 2012 ಮಾಡಲ್ ಹೋಂಡಾ ಸಿಟಿಗೆ ಹೋಗಬಹುದು ಆರಾಮಾಗಿದೆ. ಒಂದು ಅದು 1.6 ಸರ್. ಅದು 1.6 ಅದಾದ್ರೂ 1.5 ಲೀಟರ್, ಮತ್ತೆ ಅದಕ್ಕಿಂತ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ಸಕ್ಕತ್ತಾಗಿದೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೈಟ್ ಕಲರ್ ಒಂದು i20 ಇದೆ ಸರ್. i20 ಸರ್ 2010 ಮಾಡಲು ಸರ್, ವಿತ್ ಫ್ರೆಶ್ ಸರ್ 5 years FC ಸಮೇತ ಕೊಡ್ತಿದ್ದೀವಿ ಸರ್. ವಿತ್ ಫ್ರೆಶ್ 5 years FC ಸರ್. ಓಕೆ, ವಿತ್ ಕೆಲವರು ಭಯ ಇರುತ್ತೆ, FC ಇರಲ್ಲ, FC ಲ್ಯಾಪ್ಸ್ ಆಗಿದೆ, ನಾವು ತಿರ್ಗಾ RTO ಓಡಾಡಬೇಕಂತ ಏನು ಪರಿಸ್ಥಿತಿ ಇರಲ್ಲ. 5 years ಫ್ರೆಶ್ ನಮ್ಮ ಕಡೆಯಿಂದ ನಿಮ್ಗೆ ಒಂದು 5 years FC ಮಾಡ್ಕೊಡ್ತಿದೀವಿ. ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ ಸರ್. ಒಂದು i10 ಪ್ರೈಸ್ ಅಲ್ಲಿ i20 ಕೊಡ್ತಿದ್ದೀವಿ ಸರ್ ಈ ಸಲ ಕಾಸ್ಟ್ ಪಾಯಿಂಟ್ ಅಲ್ಲಿ. ಏನ್ ಸರ್ ಹಾಗಾದ್ರೆ ಪ್ರೈಸ್? ಸರ್ ಪ್ರೈಸ್ ಇದು 2,60,000 ಅಂತ ಕೋಟ್ ಮಾಡ್ತಿದ್ದೀವಿ. 2.5 ಲಕ್ಷ ಬಂದ್ರೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. i20 100% ಸರ್. ಓಕೆ, ನೋಡಿ ಜಸ್ಟ್ 2.5 ಲಕ್ಷಕ್ಕೆ ನಿಮ್ಗೆ ಒಂದು i20 ಸಿಗ್ತಾ ಇದೆ. ಅದು ನಿಮಗೆ
ಒಳ್ಳೆ ಚಾನ್ಸ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇಲ್ಲ ಗಾಡಿ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಸಿಲ್ವರ್ ಕಲರ್ ಸರ್. ಹೌದು ಸರ್. ಸರ್ ವೋಕ್ಸ್ ವ್ಯಾಗನ್ ಪೋಲೋ ಸರ್ ಪೆಟ್ರೋಲ್ ಕೂಡ ಇದೆ, ಡೀಸೆಲ್ ಕೂಡ ಇದೆ, ಎಲ್ಲ ಆಪ್ಷನ್ಸ್ ನಮ್ಮ ಕಾಸ್ಟ್ ಮಂಡಿಯಲ್ಲಿ ಸಿಗುತ್ತೆ. Okay. ಈ ಗಾಡಿ ಬಗ್ಗೆ ಹೇಳ್ಬಿಡ್ತೀನಿ ಸರ್. 2016 ಮಾಡಲ್ ಸರ್, ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ. ಸೊ ವಿತ್ AC ಪವರ್ ಸ್ಟೀರಿಂಗ್, ಪವರ್ Highline sir. ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಹೈಲೈನ್ ಟಾಪ್ ಎಂಡ್ ವೇರಿಯಂಟ್, ಡಿಫಾಗರ್ ವೈಪರ್ ಎಲ್ಲ ಸಮೇತ ಸಿಕ್ಬಿಟ್ಟಿದೆ ಗಾಡಿ. ಕಿಲೋಮೀಟರ್ ಡ್ರಿವನ್ ಸರ್ ಅಪ್ರಾಕ್ಸಿಮೇಟ್ಲಿ ಸರ್ ಒಂದು 70 to 80,000. ಯಾಕಂದ್ರೆ ಇಷ್ಟು ಗಾಡಿಗಳಲ್ಲೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹೌದೌದು. ಸೊ ಒಂದು ಬಿಲೋ ಎಲ್ಲ ಗಾಡಿ ಒಂದು 70 to 80,000 ಡ್ರಿವನ್ ಆಗಿದೆ ಸರ್. ಓಕೆ. ಸೊ ಈ ವೋಕ್ಸ್ ವ್ಯಾಗನ್ ಪೋಲೋ ಎಷ್ಟಿಗೆ ಸರ್? ಸರ್ ಇದು 6,50,000 ಕೋಟ್ ಮಾಡ್ತಿದ್ದೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಕೇವಲ 6.4 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6.4 ಲಕ್ಷಕ್ಕೆ ನಿಮ್ಗೊಂದು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ TDI ಇಂಜಿನ್, ಅದು ಟಾಪ್ ಎಂಡ್ ಹೈಲೈನ್ ವೇರಿಯಂಟ್ 2016 ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. 2014 ಮಾಡಲು ಸರ್, ಸಿಂಗಲ್ ಓನರ್, ಇದು ಕೂಡ ಡೀಸೆಲ್ ವೆಹಿಕಲ್, ಹೈಲೈನು. ಇದು ಕೂಡ ತುಂಬಾ ಚೆನ್ನಾಗಿದೆ. ಬಜೆಟ್ ಇದ್ರೆ 16 ಹೋಗ್ಲಿ, ಇಲ್ಲ ಬಜೆಟ್ ಕಮ್ಮಿ ಅಂದ್ರೆ 14 ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಡೀಸೆಲ್ ವೆಹಿಕಲ್. ಓಕೆ. ಆಫ್ಟರ್ ಮಾರ್ಕೆಟ್ ಇದು ತಗೊಂಡೋಗಿ ಏನು ಖರ್ಚು ಮಾಡೋ ತರ ನೆಸೆಸಿಟಿ ಇಲ್ಲ ಸರ್. ಓಕೆ. ಸೊ ಜಸ್ಟ್ ಫ್ಯೂಯಲ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇದೆ ಅಷ್ಟೇ ಸರ್. ಓಕೆ. ಸೊ ಪ್ರೈಸ್ ಏನಂತ ಸರ್? ಇದು ಫೈನಲ್ ಒಂದು 4.5 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 4.5 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 4.5 ಲಕ್ಷಕ್ಕೆ ನಿಮ್ಗೊಂದು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ 2014 ಮಾಡಲ್ ಗಾಡಿ, TDI ಡೀಸೆಲ್ ಇಂಜಿನ್, ಅದು ಹೈಲೈನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಕ್ ಕ್ವಿಡ್ ಇದೆ. ಸೊ ರೆಡ್ ಕಲರ್ ನೋಡಕ್ಕೂ ಸಕ್ಕತ್ತಾಗಿದೆ ಸರ್. ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು ಆಟೋಮೆಟಿಕ್ ವೆಹಿಕಲ್ ತರಿಸಿ, ಆಟೋಮೆಟಿಕ್ ವೆಹಿಕಲ್ ಅಂತ. ಫೈನಲಿ ನಮ್ಮ ಕಾಸ್ಮೆಟಿಕ್ ಆಟೋಮೆಟಿಕ್ ವೆಹಿಕಲ್ ಬಂದಿದೆ. 2018 ಮಾಡಲ್, ಅದು ಡಾಕ್ಟರ್ ಡ್ರಿವನ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಗಾಡಿಲಿ ಏನು ರೆಫ್ಯೂಸ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಲ್ಲ ರೆನಾಲ್ಟ್ ಅಲ್ಲೇ ಸರ್ ಸರ್ವಿಸ್ ಮಾಡ್ತಿರೋದು. ಓಕೆ. ಎಲ್ಲ ರೆನಾಲ್ಟ್ ಅಲ್ಲಿ ಸರ್ವಿಸ್ ಆಗಿದೆ. ಬಾಡಿ ಲೈನ್ ಸಕ್ಕತ್ತ ಮೇಂಟೈನ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ರೀಪೈಂಟೆಡ್ ಅಂತ ಒಂದೊಂದು ಪೀಸು ಕೂಡ ನೀವು ನೋಡಬಹುದು. ಯಾವ ಪೀಸು ಕೂಡ ಪೈಂಟ್ ಮಾಡಿಲ್ಲ, ಏನಿಲ್ಲ. ತುಂಬಾ ಒರಿಜಿನಲ್ ಪೈಂಟ್ ಇಲ್ಲ ಸರ್ ವೆಹಿಕಲ್. ಓಕೆ. ಸೊ ಏನಾಗುತ್ತೆ ಸರ್ ರೆನಾಕ್ ಕ್ವಿಡ್ ಪ್ರೈಸ್ ಬಂದ್ಬಿಟ್ಟು ಇದು 4,50,000 ಕೋಟ್ ಮಾಡ್ತಿದ್ದೀವಿ. ಒಂದು 4,25,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ. 4.4 ಲಕ್ಷಕ್ಕೆ ನಿಮ್ಗೊಂದು ರೆನಾಕ್ ಕ್ವಿಡ್ 2018 ಮಾಡಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್, ಆಟೋಮೆಟಿಕ್ ಸರ್. ಅದು ಆಟೋಮೆಟಿಕ್ ವೇರಿಯಂಟ್. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು i20 ಎಲೈಟ್ ಇದೆ. ಇದಿದೆ ಸರ್ ಡೀಟೇಲ್ಸ್. i20 ಎಲೈಟ್ ಇದು ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಅದು ಡೀಸೆಲ್ ವೆಹಿಕಲ್ಸ್ ಅಂದ್ರೆ ಈ ನಡುವೆ ಸಿಗ್ತಾನೆ ಇಲ್ಲ ವೆಹಿಕಲ್ಸ್. ಹೌದು. 2015 ಮಾಡಲ್ ಸರ್, ಫಸ್ಟ್ ಓನರ್ ವೆಹಿಕಲ್ ಸರ್. ಗಾಡಿ ಮಾತ್ರ ನೀವು ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೋಡಬಹುದು ಸರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಎಲ್ಲ ಪಿನ್ ಟು ಪಿನ್, ಎಲ್ಲ ಕಂಪನಿ ರೆಕಾರ್ಡ್ ಸಮೇತ ಸಿಗುತ್ತೆ ಸರ್ ಈ ಗಾಡಿಗಳು. ನಮ್ಮ ಕಾಸ್ಟ್ ಮಂಡಿಯಲ್ಲಿ ಯಾವ ಗಾಡಿ ಆದ್ರೂ ತಗೊಳ್ಳಿ, ಎಲ್ಲ ರೆಕಾರ್ಡೆಡ್ ಸಮೇತ ಸಿಗುತ್ತೆ ಸರ್. ಓಕೆ. ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ನಾ ವೇರಿಯಂಟ್, CRDI ಡೀಸೆಲ್ ಇಂಜಿನ್ ಗಾಡಿ. ಸೊ ಯಾರಾದ್ರೂ ಒಂದು i20 ಡೀಸೆಲ್ ಎಲೈಟ್ ಅಲ್ಲಿ ಹುಡುಕ್ತಾರವ್ರಿಗೆ ಪ್ರೈಸ್ ಏನಂತೆ ಸರ್ ಇದ್ರದ್ದು? ಪ್ರೈಸ್ ಇದು ತುಂಬಾ ರೀಸನಬಲ್ ಇದೆ ಸರ್. 4,60,000 ಕೋಟ್ ಮಾಡ್ತಿದ್ದೀವಿ. ಒಂದು 4,40,000ಗೆ 2015 ಮಾಡಲ್ ಸಿಂಗಲ್ ಓನರ್ i20 ಸಿಗ್ತಿದೆ ಸರ್. 4,40,000ಗೆ ಬರೀ 4,40,000ಗೆ ಸರ್. 15 ಮಾಡಲ್ i20 ಡೀಸೆಲ್ ವೇರಿಯಂಟ್ ಸಿಗ್ತಾ ಇರೋದು, ಸಿಂಗಲ್ ಓನರ್ ಸರ್. ಸೊ ಹಾಗೆ ಕಂಪ್ಲೀಟ್ಲಿ ಮಾಡಿಫೈಡ್ ಆಗಿರೋ ಒಂದು ಹೋಂಡಾ ಸಿಟಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಆಫ್ಟರ್ ಮಾರ್ಕೆಟ್ ಅಲೈಸ್ ನೋಡಿದ್ರೆ ಇಷ್ಟಪಡ್ತೀರಾ ಆ ತರ ಇದೆ ನಿಮಗೆ ಗಾಡಿ. ನಮ್ಮ ಕಾಲೇಜ್ ಹುಡುಗರು ಅವರು ಕೂಡ ಸಿಕ್ಕಾಪಟ್ಟೆ ಲಾಸ್ಟ್ ಟೈಮ್ ಕಮೆಂಟ್ಸ್ ಎಲ್ಲ ಹಾಕಿದ್ರು ನಮ್ಗಂತ ಒಂದು ಗಾಡಿ ತರಿಸಿ ಅಂತ. ಸೊ ಅವ್ರಿಗೋಸ್ಕರ ಒಂದು ಹೋಂಡಾ ಸಿಟಿ ತರಿಸಿದೀನಿ. ನೀವು ಆಫ್ಟರ್ ಮಾರ್ಕೆಟ್ ಅಲೋವಿಸ್ ಕೂಡ ನೋಡಬಹುದು. ಬರೀ ಅಲೋವಿಸ್ ಹಾಕಿದ್ದಾರೆ ಸರ್. 1 ಲಕ್ಷ ರೂಪಾಯಿ ಬಿಲ್ ಇದೆ ಸರ್ ಬರೀ ಅಲೋವಿಸ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಸೊ ರಿಯಲ್ ಮಿಡಿ ಫಾಗರ್ 2009 ಮಾಡಲ್ ಸರ್ ಇದು. ಓಕೆ. 2009 ಮಾಡಲಾ? ಹೌದು ಸರ್. ನಾನು 12 ಏನೋ ಇರಬೇಕು ಅನ್ಕೊಂಡೆ. ಇಲ್ಲ ಸರ್, 2000 ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕಿದ್ರೆ ಸ್ಟ್ಯಾಂಡ್ಲಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ಕೂಡ ನೋಡಬಹುದು. ತುಂಬಾ ಖುಷಿ ಆಗುತ್ತೆ ಸರ್ ಇಂಟೀರಿಯರ್ ನೋಡೋದು. ಅದು ಸೊ ಯಾರಾದ್ರೂ ಒಂದು ಹೋಂಡಾ ಸಿಟಿ 2009 ಮಾಡಲ್ ಗಾಡಿ. ಸೊ ಇನ್ಶೂರೆನ್ಸ್ FC ಎಲ್ಲ ಸರ್? FC ಫ್ರೆಶ್. ಇದು ಕೂಡ 5 ವರ್ಷ FC ಇದೆ. ಸುಮಾರು ಒಂದು 7-8 ತಿಂಗಳು ಇನ್ಶೂರೆನ್ಸ್ ಕೂಡ ಇದೆ. ಏನು ತಗೊಂಡು ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ಫ್ಯೂಲ್ ಟಾಪ್ ಅಪ್ ಮಾಡಿ ಗಾಡಿ ದೇವ್ರ ಹೆಸರು ಹೇಳ್ಕೊಂಡು ಓಡ್ಕೊಬೇಕು ಸರ್ ಅಷ್ಟೇ. ಓಕೆ. ಸೊ ಯಾರಾದ್ರೂ ಹುಡುಕ್ತಾರೆ ನೋಡಿ ಒಂದು ಹೋಂಡಾ ಸಿಟಿ ಚೆನ್ನಾಗಿದೆ. ಸೊ ಪ್ರೈಸ್ ಏನಿದೆ ಸರ್? ಸರ್ 2,90,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 5 ಕ್ಲೋಸ್ ಮಾಡ್ಕೊಡ್ತೀನಿ. 7,90,000ಕ್ಕೆ ನಿಮ್ಗೆ ಒಂದು ಹೋಂಡಾ ಸಿಟಿ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ. ಇದು ಡೀಟೇಲ್ಸ್ ಸರ್. ಹೋಂಡಾ ಅಮೇಜ್ ಸರ್ 2014 ಮಾಡಲ್ ಸರ್. ಗಾಡಿ ಸೆಕೆಂಡ್ ಓನರ್ VMT ವೇರಿಯಂಟ್ ಅಲ್ಲಿ ಆಗಿದೆ. ಗಾಡಿ ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಹಾಕ್ಸಿದ್ದಾರೆ. ಸ್ಟೇರಿಂಗ್ ಮೋಟಿವ್ ಕಂಟ್ರೋಲ್ಸ್ ಬರುತ್ತೆ. ಗಾಡಿ VMT ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಅಲೋವಿಲ್ಸ್ ಬರುತ್ತೆ ಅಂತ ಎಲ್ಲದೂ ಬರುತ್ತೆ ಸರ್ ಇದರಲ್ಲಿ. ಓಕೆ. ರಿಯಲ್ ಡಿಫಾಗರ್ ಎಲ್ಲಾನು ಇದೆ ನೋಡ್ತಾ ಇರಬಹುದು. ಗಾಡಿ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. VMT ಅಲ್ಲ ಸರ್ ಇದು? VMT ಸರ್, ಟಾಪ್ ಎಂಡ್ ವೇರಿಯಂಟ್. VMT ಟಾಪ್ ಎಂಡ್ ವೇರಿಯಂಟ್. ಸೊ ಹೋಂಡಾ ಅಮೇಜ್ ಏನಾದ್ರು ಪ್ರೈಸ್? 4,75,000 ಕೋಟ್ ಮಾಡ್ತಿದ್ದೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ. 4,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ. 4,40,000ಕ್ಕೆ ನಿಮ್ಗೆ ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಡೀಸೆಲ್ ಸರ್. ಸರ್ ಡೀಸೆಲ್ ಇದು ಕೂಡ ಲೋನ್ ಆಗುತ್ತೆ ಸರ್. 70 to 80% ಲೋನ್ ಮಾಡ್ಕೊಡ್ತೀನಿ. ಓಕೆ. ಆಲ್ಮೋಸ್ಟ್ ಲೈಕ್ 22-23 ತನಕ ಮೈಲೇಜ್ ಬರುತ್ತೆ. ಡ್ರೈವಿಂಗ್ ಮೇಲೆ ಆಗುತ್ತೆ. ಓಕೆ ಸರ್.